ಯಜ್ಞಶಿಷ್ಟಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಈ ಯಜ್ಞಯಾಗವನ್ನ ಆಚರಿಸಿದ ನಂತರ ಉಳಿದ ಆಹಾರವನ್ನ ಸೇವಿಸೋದು ಅಮೃತಕ್ಕೆ ಸಮ. ಮತ್ತೆ ಇದನ್ನ ಮಾಡುವುದರಿಂದ ಅವರು ಸನಾತನನಾದ ಬ್ರಹ್ಮನಲ್ಲಿ ಸೇರ್ತಾರೆ. ಯಾರು ಈ ಯಜ್ಞಯಾಗವನ್ನ ಮಾಡಲು ಹೋಗುವುದೇ ಇಲ್ವೋ ಅವರಿಗೆ ಎಂದಿಗೂ ಈ ಜಗತ್ತಿನ ಜ್ಞಾನವಾದ ಧರ್ಮ, ಅರ್ಥ ಮತ್ತೆ ಕಾಮಗಳ ವಿಷಯ ಬಗ್ಗೆ ಎಂದಿಗೂ ಅರಿವು ಮೂಡಲ್ಲ. ಹೀಗಿರ್ಬೇಕಾದ್ರೆ ಅವರು ಯಾವ ಕಾರಣದಿಂದ ಅಥವಾ ಯಾವ ರೀತಿಯಲ್ಲಿ ಮೋಕ್ಷವನ್ನ ಪಡಿಬೇಕು ಅಂತ ಇಚ್ಛಿಸ್ತಾರೆ ಅಂತ ನೀನೇ ಹೇಳು ಓ ಕುರುಶ್ರೇಷ್ಠನೇ ಅಂತ ಕೃಷ್ಣ ಅರ್ಜುನಗೆ ಹೇಳ್ತಾರೆ.